ನಾವು ಅಯೋಗ್ಯ ಪಾರ್ಟ್ 1 ಅಲ್ಲಿ ಬಿಟ್ರೆ ಅಯೋಗ್ಯ ಪಾರ್ಟ್ 2 ನಲ್ಲಿ ಇಬ್ರು ಸೇರ್ಕೊಂಡು ಕಾಂಬಿನೇಷನ್ ಆಕ್ಟ್ ಮಾಡಿರೋದು. ಒಳ್ಳೆ ಕಾಂಬಿನೇಷನ್ ಹೌದು, ಬೆಣ್ಣೆ ಮಟನ್ ಒಳ್ಳೆ ಕಾಂಬಿನೇಷನ್. ಮತ್ತೆ ಮಟನ್ಗೆ ಬೆಣ್ಣೆ ಬೇಕೇ ಬೇಕು, ಊಟಕ್ಕೂ ಬೆಣ್ಣೆ ಬೇಕೇ ಬೇಕು. ಅದು ಇವ್ರಿಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು, ಇಲ್ಲಿ ತನಕ ಗೊತ್ತಾಗಿಲ್ಲ, ಮಂಡಿಗೆ ಬಂದ್ಮೇಲೆ ಗೊತ್ತಾಗಿರೋದು. ನಿಜವಾಗ್ಲೂ ಶಿವಣ್ಣ, ನನಗೆ ಆ ಕೋಳಿ ಸಾರು ಬೆಣ್ಣೆ ಹಾಕ್ತಾರೆ ಅಂತ ಕೇಳಿದ್ಮೇಲೆ ಹೌದಾ ಅಂತ ಅನ್ಸ್ಬಿಡ್ತು ನನಗೆ ಒಂದ್ಸಲ. ಇಲ್ಲಿ ಸಂತೃಪ್ತಿ ವಿಷಯ ಹೇಳ್ಬಿಡ್ತೀನಿ ನಾನು. ಪಾರ್ಟ್ 1 ಶೂಟಿಂಗ್ ಟೈಮಲ್ಲಿ ಯಪ್ಪಂಗೆ ಆಯ್ತಾ ಇಲ್ಲ, ಜ್ವರ. ನಾನು ಹೇಳ್ಬಿಡ್ತೀನಿ ಅದನ್ನ, ಜ್ವರ ಮುಗಿಸಿದ್ಮೇಲೆ ಊಟ ಅಂತಂದಿಲ್ಲ, ನಾನು ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ, ಆಯ್ತಲ್ಲ ಆಮೇಲೆ ಒಂಚೂರು ನಮ್ಮ ಮೊಸರು ಮಲ್ಕೊಬಿಟ್ಟು ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಸ್ತಾಗವ್ರೆ. ಸತೀಶ್ ಸರ್ ಕರೆದ್ರು, ಏಯ್ ಬಾಗಿರಿ ನೀವು ಕೂತ್ಕ, ಜ್ವರ ಎಲ್ಲ ಹೋಯ್ತಾ ಬಾ ಕೂತ್ಕೊಂಡ್ರೆ, ಇಲ್ಲ ಆಯ್ತಾನೆ ಕೂತ್ಕಾಗ್ರು ಅಂದ್ಬಿಟ್ಟು ಊಟ ಕೊಡಿ ಅಂತ. ಮೊದಲೇ ಜ್ವರ ಆಯ್ತು, ಕೋಳಿ ಗಿಳಿ ಎಲ್ಲ ತಿನ್ನೋಕ್ಕಾಯ್ತದ ಅಂತ ಹೇಳ್ತೀನಿ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಮುದ್ದೆ ಹಾಕಿದ್ರು, ಸಾಂಬಾರು ಹಾಕಿದ್ರು, ಬೆಣ್ಣೆ ಹಾಕಿದ್ರು. ಬೆಣ್ಣೆ ಯಾರು ಹಾಕ್ತಾರೆ ಸಾಂಬಾರ್ಗೆ ಅಂತ ಇವರು, ತಿನ್ನುಗ್ರು ಅಂತ. ಒಂದು ಮುದ್ದೆ ತಿಂದರು, ಚಿಕನ್ ತಿಂದರು, ಸಾಂಬಾರನ್ನ ಕುಡಿದ್ರಿ ಅಂದರು, ಕುಡಿದ್ರು. ಊಟ ಆದ್ಮೇಲೆ ಇನ್ನೊಂದು ಸ್ವಲ್ಪ ಚೂರು ರೈಸು ಅಂತ ಹೇಳ್ಬಿಟ್ಟು ತಿಂತಾಯಿದ್ರು. ಆಲ್ರೆಡಿ ಬೆವ್ತೋಗೈತೆ ಫುಲ್ಲು. ಊಟ ಮಾಡ್ಬಿಟ್ಟು ಕೈ ತೊಳ್ಕೊಂಡು ಕುತ್ಕೊಂತಾರೆ, ಜ್ವರ ಹೋಯ್ತು ಅನ್ನೋ ರೇಂಜಿಗೆ ರೆಡಿ ಆಗಿದ್ದು. ಸಾರಲ್ಲಿ ಏನೋ ಮಹಿಮೆ ಇದೆ, ಅದೇ ಔಷಧಿ ತರ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಮಾಡೋ ಖಾರ ಎಲ್ಲ ಹಾಕ್ತಾರಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾರೆ, ಎಲ್ಲ ಸೂಪರ್ ಆಗಿ. ವಿ ಆರ್ ಬ್ಲೆಸ್ಡ್ ನಾವು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ. ನಾವು ಅಯೋಗ್ಯ ಪಾರ್ಟ್ 1 ಅಲ್ಲಿ ಬಿಟ್ರೆ ಅಯೋಗ್ಯ ಪಾರ್ಟ್ 2 ನಲ್ಲಿ ಇಬ್ರು ಸೇರ್ಕೊಂಡು ಕಾಂಬಿನೇಷನ್ ಆಕ್ಟ್ ಮಾಡಿರೋದು. ಒಳ್ಳೆ ಕಾಂಬಿನೇಷನ್ ಹೌದು, ಬೆಣ್ಣೆ ಮಟನ್ ಒಳ್ಳೆ ಕಾಂಬಿನೇಷನ್. ಮತ್ತೆ ಮಟನ್ಗೆ ಬೆಣ್ಣೆ ಬೇಕೇ ಬೇಕು, ಊಟಕ್ಕೂ ಬೆಣ್ಣೆ ಬೇಕೇ ಬೇಕು. ಅದು ಇವ್ರಿಗೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು, ಇಲ್ಲಿ ತನಕ ಗೊತ್ತಾಗಿಲ್ಲ, ಮಂಡಿಗೆ ಬಂದ್ಮೇಲೆ ಗೊತ್ತಾಗಿರೋದು. ನಿಜವಾಗ್ಲೂ ಶಿವಣ್ಣ, ನನಗೆ ಆ ಕೋಳಿ ಸಾರು ಬೆಣ್ಣೆ ಹಾಕ್ತಾರೆ ಅಂತ ಕೇಳಿದ್ಮೇಲೆ ಹೌದಾ ಅಂತ ಅನ್ಸ್ಬಿಡ್ತು ನನಗೆ. ಒಂದ್ಸಲ ಇಲ್ಲಿ ಸಂತೃಪ್ತಿ ವಿಷಯ ಹೇಳ್ಬಿಡ್ತೀನಿ ನಾನು. ಪಾರ್ಟ್ 1 ಶೂಟಿಂಗ್ ಟೈಮಲ್ಲಿ ಯಪ್ಪಂಗೆ ಆಯ್ತಾ ಇಲ್ಲ, ಜ್ವರ. ನಾನು ಹೇಳ್ಬಿಡ್ತೀನಿ ಅದನ್ನ, ಜ್ವರ ಮುಗಿಸಿದ್ಮೇಲೆ ಊಟ ಅಂತಂದಿಲ್ಲ, ನಾನು ಸ್ವಲ್ಪ ಹೊತ್ತು ಮಲ್ಕೊಬಿಡ್ತೀನಿ, ಆಯ್ತಲ್ಲ ಆಮೇಲೆ ಒಂಚೂರು ನಮ್ಮ ಮೊಸರು ಮಲ್ಕೊಬಿಟ್ಟು ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಸ್ತಾಗವ್ರೆ. ಸತೀಶ್ ಸರ್ ಕರೆದ್ರು, ಏಯ್ ಬಾಗಿರಿ ನೀವು ಕೂತ್ಕ, ಜ್ವರ ಎಲ್ಲ ಹೋಯ್ತಾ ಬಾ ಕೂತ್ಕೊಂಡ್ರೆ, ಇಲ್ಲ ಆಯ್ತಾನೆ ಕೂತ್ಕಾಗ್ರು ಅಂದ್ಬಿಟ್ಟು ಊಟ ಕೊಡಿ ಅಂತ. ಮೊದಲೇ ಜ್ವರ ಆಯ್ತು, ಕೋಳಿ ಗಿಳಿ ಎಲ್ಲ ತಿನ್ನೋಕ್ಕಾಯ್ತದ ಅಂತ ಹೇಳ್ತೀನಿ ಅಂದ್ಬಿಟ್ಟು ಅವ್ರು ಏನು ಮಾಡಿದ್ರು, ಮುದ್ದೆ ಹಾಕಿದ್ರು, ಸಾಂಬಾರು ಹಾಕಿದ್ರು, ಬೆಣ್ಣೆ ಹಾಕಿದ್ರು. ಬೆಣ್ಣೆ ಯಾರು ಹಾಕ್ತಾರೆ ಸಾಂಬಾರ್ಗೆ ಅಂತ ಇವರು, ತಿನ್ನುಗ್ರು ಅಂತ. ಒಂದು ಮುದ್ದೆ ತಿಂದರು, ಚಿಕನ್ ತಿಂದರು, ಸಾಂಬಾರನ್ನ ಕುಡಿದ್ರಿ ಅಂದರು, ಕುಡಿದ್ರು. ಊಟ ಆದ್ಮೇಲೆ ಇನ್ನೊಂದು ಸ್ವಲ್ಪ ಚೂರು ರೈಸು ಅಂತ ಹೇಳ್ಬಿಟ್ಟು ತಿಂತಾಯಿದ್ರು. ಆಲ್ರೆಡಿ ಬೆವ್ತೋಗೈತೆ ಫುಲ್ಲು. ಊಟ ಮಾಡ್ಬಿಟ್ಟು ಕೈ ತೊಳ್ಕೊಂಡು ಕುತ್ಕೊಂತಾರೆ, ಜ್ವರ ಹೋಯ್ತು ಅನ್ನೋ ರೇಂಜಿಗೆ ರೆಡಿ ಆಗಿದ್ದು. ಸಾರಲ್ಲಿ ಏನೋ ಮಹಿಮೆ ಇದೆ, ಅದೇ ಔಷಧಿ ತರ ಕ್ರಿಯೇಟ್ ಮಾಡಿ.